ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಸಾರಿ ಗುಗ್ಗು. ಅಲ್ಲ ಅನಿಕೇತ್ ಅನಿಕೇತ್, ನೋಡ್ಕೊಂಡು ಓಡಾಡೋದಲ್ವನೋ. ಸಾರಿ ಕಣೋ, ಬೈಬೇಡ. ಮೀರಾ, ಏನೇ ಏನೇ ಮಾಡ್ತೆ ನೀನು? ಅಯ್ಯೋ, ನಾನೇನೋ ಮಾಡ್ಲಿ, ಸಂಡಿಗೆ ಹಾಕೋದಕ್ಕೆ ಅಂತ ಟೆರೆಸ್ಗೆ ಹೋಗ್ದೆ, ನೀನೇ ಅಡ್ಡ ಬಂದಿದ್ದು. ಏನ್ ನಿನ್ ತಲೆ? ಕೈಯಲ್ಲಿ ಪಾತ್ರೆ ಇಟ್ಕೊಂಡು ಹೇಗೆ ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ಸರಿ ಸರಿ, ಈಗ ಬೈಬೇಡ ನೀನು, ಸುಮ್ನೆ ಇರೋ. ಮೀರಾ, ಸಾರಿ ಸಾರಿ ಸಾರಿ. ಏನೇ ಏನೇ ಮಾಡ್ತಿದ್ದೆ ನೀನು? ಛೇ, ಒಂದ್ ನಿಮಿಷ ತಡಿಯೋ. ಮೀರಾ, ನೀನ್ ಅನಿ ಅನಿ ಅನಿ, ಏನು? ಅನಿ ಅನಿ, ಐ ಆಮ್ ಸಾರಿ ಕಣೋ, ಕೈ ಕೊಡು, ನಾ ಹೇಳಿಸ್ತೇನೆ. ಹಾ, ಹುಷಾರು. ಬಿಡಲ್ಲ ಕಣೆ, ನನಗೂ ಟೈಮ್ ಬರುತ್ತೆ, ಆವಾಗ ನಿನ್ ಮದುವೆ. ಸಾಕೇತ್ ಅವ್ರೆ, ಈ ವೀಕೆಂಡ್ ನಲ್ಲಿ ಏನೋ ಪ್ಲಾನ್ ಮಾಡಿದೀನಿ ಅಂತ ಹೇಳಿದ್ರಿ, ಏನದು? ಏನಿಲ್ಲ ಬಿಡಿ. ಯಾಕೆ ನನಗ್ ಹೇಳಲ್ವಾ? ಹೇಳ್ಬೇಕು ಅಂತಾನೆ ಇದ್ದೆ, ಆದ್ರೆ ನೀವ್ ಕೇಳಲಿಲ್ವಲ್ಲ. ಹೇಳೋದಕ್ಕೂ ಮೊದ್ಲೇ ಬೇಡ ಅಂತ ಹೇಳ್ಬಿಟ್ರಿ. ಈಗ ಕೇಳಿ ಏನು ಯೂಸ್ ಇಲ್ಲ ಬಿಡಿ. ಸಾಕೇತ್ ಅವ್ರೆ, ಆಗ ನಾನ್ ಕೇಳಲಿಲ್ಲ, ನೀವ್ ಹೇಳಲಿಲ್ಲ, ಈಗ ಕೇಳ್ತಾ ಇದೀನಲ್ಲ, ಹೇಳ್ಬೋದಲ್ವಾ? ಹೇಳೋದಕ್ಕೆ ನನಗ್ ನೋಡಿಲ್ವಲ್ಲ. ಅದ್ಯಾಕೋ? ಅದ್ ಹಾಗೆ. ನನ್ನನ್ನೇ ಸತಾಯಿಸ್ತೀರಾ? ಇಲ್ಲಪ್ಪ, ನೀವು ಪದೇ ಪದೇ ಕೇಳ್ತಿದ್ದೀರಾ, ನಾನು ಹೇಳ್ತಿಲ್ಲ ಅಷ್ಟೇ. ಈಗೇನು ಹೇಳಲ್ವಾ? ಬೇಡ ಬಿಡಿ, ಮನೇಲಿರೋಣ. ಕೆಲಸ ಮಾಡಿ ಸುಸ್ತಾಗಿರ್ತೀನಿ, ರೆಸ್ಟ್ ತಗೋತೀನಿ. ಈಡಿಯಟ್ ಇವಳು. ಕಣ್ಣು ಜಡೆ ಮೇಲೆ ಇರುತ್ತೆ ಇವಳಿಗೆ. ಎದುರುಗಡೆ ಯಾರು ಬರ್ತಿದ್ದಾರೆ ಅಂತ ನೋಡ್ಕೊಂಡು ಓಡಾಡಕ್ಕಾಗಲ್ಲ ಇವಳಿಗೆ. ಹೇಗೋ ತಲೆಗೆ ಬಟ್ಟೆಗೆ ಮಾತ್ರ ಆಗಿತ್ತು, ಮುಖಕ್ಕೆಲ್ಲ ಸುಣ್ಣ ಬಳದ್ಬಿಟ್ಲು. ಅದಕ್ಕೆ ನಾನು ಅನಿಕೇತ್ ನೀವಾಮ ಇದ್ನ? ಏನಾಯ್ತು? ಏನ್ ನಿಮ್ ಅವತಾರ? ತೆಳ್ಳುಗೆ ಬೆಳ್ಳುಗೆ ಚೆನ್ನಾಗೇ ಇದ್ದದು. ಇದೇನಿದು ಬಾಡಿ ಪ್ಯಾಕು? ಹಿಂಡಲ್ಲ. ಅಲ್ಲ ಕಣೋ, ನೀ ಜಾಗಿಂಗ್ ಹೋಗಿದ್ದೆ ಅಲ್ವಾ,
ಮಡ್ ಬಾತ್ ತರ ಇದು ಯಾವ್ದೋ ಇದು ಹಿಟ್ ಬಾತ್ ಮಾಡ್ಕೊಂಡ್ ಬಂದಿದ್ಯಾ? ಅಣ್ಣ ಈಗ ಆಲ್ರೆಡಿ ಅವಳು ಅರ್ಧ ತಲೆ ಕೆಡ್ಸಿದಾಳೆ, ನೀನು ನನ್ನ ತಲೆ ಕೆಡಿಸ್ತೀಯಾ? ಸಾಕೇತ್ ಅವ್ರೆ ಸುಮ್ನೆ ಇರಿ. ಏನಾಯ್ತು ಮೈದ್ನ? ಹೇಗಿದೆಲ್ಲ ಚೆಲ್ತು? ನಾನು ಹೇಳ್ತೀನಿ ಅದೇನಾಯ್ತು ಅಂದ್ರೆ ತಾತ ಅಣ್ಣನ ಚುಡಾಯಿಸ್ತಿದ್ರಾ, ಅಣ್ಣನ ಓಡ್ ಬರ್ತಿದ್ರಾ. ಚುಡಾಯಿಸ್ತಿದ್ರಾ? ಯಾವ್ದಕ್ಕೋ? ಯಾವ್ದಕ್ಕೂ ಇಲ್ಲ ಅಣ್ಣ, ಇವನೇನೇನೋ ಹೇಳ್ತಾನೆ. ವಿಡಿಯೋ ಬೇರೆ ಮಾಡ್ತೀಯ ನೀನು. ಮೈದ್ನ ಹುಷಾರು. ಥ್ಯಾಂಕ್ಸ್ ಅತ್ತಿ, ನೀವೊಬ್ರೇ ನನ್ನನ್ನ ಕಾಳಜಿ ಮಾಡೋದು. ಸರಿ ಹೋಗು, ಮೊದ್ಲು ಸ್ನಾನ ಮಾಡು. ಅದೆಷ್ಟು ಸ್ನೋ ಖಾಲಿ ಆಗುತ್ತೋ, ಪೌಡರ್ ಖಾಲಿ ಆಗುತ್ತೋ, ಸೋಪ್ ಖಾಲಿ ಆಗುತ್ತೋ, ಅಕ್ಕಿ ಹಿಟ್ಟಿನ ವಾಸನೆ ಹೋಗೋದು ತುಂಬಾ ಕಷ್ಟ ಕಣೋ. ಅಣ್ಣ ಅಮ್ಮ ಪ್ಲೀಸ್ ಅಮ್ಮ, ನೀನ್ ಹೇಳ್ದ ಹಾಗೆ ಅಡ್ಗೆ ಮನೆ ಕೆಲಸ ಎಲ್ಲ ಮಾಡಿದೀನಿ. ಸಣ್ಗೆ ಹಿಟ್ ಕಲ್ಸು ಅಂತ ಹೇಳಿದ್ಯಲ್ಲ ಅದನ್ನು ಕಲ್ಸಿದೀನಿ. ಬಿಸ್ಲಲ್ಲಿ ಹೋಗಿ ಸಣ್ಗೆ ಹಾಕ್ಬಿಟ್ ಬಾ ಅಂತ ಹೇಳಿದ್ಯಲ್ಲ ಅದನ್ನು ಮಾಡಿದೀನಿ. ಪ್ಲೀಸ್ ಮೂವಿ ಕಳ್ಸಮ್ಮ. ಏನ್ ಹಿಟ್ಟು ಕಲಿಸ್ದೆ? 1 ತಿಂಗಳಿಗೆ ಆಗೋ ಅಷ್ಟು ಸಂಡಿಗೆ ಮಾಡ್ಬೇಕು ಅನ್ಕೊಂಡಿದ್ದೆ. 10 ದಿನದ್ದೆಲ್ಲ ನೆಲ್ಪಾಲ್ ಮಾಡ್ಬಂದೆ. ಅಮ್ಮ ಅದು ನನ್ ತಪ್ಪಲ್ಲ, ಆ ಗುಗ್ಗುನ ಅಡ್ಡ ಬಂದಿದ್ದು. ನಾನೇನ್ ಮಾಡ್ಲಿ? ಅಮ್ಮ ಪ್ಲೀಸ್ ನೀನ್ ಯಾವ್ದು ಸಿಟ್ಟಿನ ಇನ್ಯಾವ್ದ್ರ ಮೇಲೋ ತೋರಿಸ್ಬೇಡ. ನಿನಗ್ ಮಾತ್ ಕೊಟ್ಟ ಹಾಗೆ ನೀನ್ ಹೇಳಿದ ಕೆಲ್ಸ ಎಲ್ಲ ಮಾಡಿದೀನಿ ತಾನೆ. ಪ್ಲೀಸ್ ನನಗ್ ಸಿನಿಮಾಗ್ ಹೋಗ್ಬಿಟ್ ಬರ್ತೀನಿ. ಅದೇನೆ ಓದೋದು ಸಿನಿಮಾ ಅಂತ ರಾತ್ರಿ ಇಷ್ಟೊತ್ತಲ್ಲಿ ಆಚೆ ಹೋಗೋದು ನನಗೊಂಚೂರು ಇಷ್ಟ ಆಗಲ್ಲ. ಬೇಡ ಅಂದ್ರೆ ಬೇಡ. ವೀರಮ್ಮ ಯಾವತ್ತಾದ್ರೂ ಸಿನಿಮಾ ನಾಟಕ ಅಂತ ಕೇಳಿದಾರ ಹೇಳಿ? ಏನೋ ಅಪರೂಪಕ್ಕೊಂದ್ಸರಿ ಕೇಳ್ತಿದಾರೆ, ಹೋಗ್ ಬರ್ಲಿ ಬಿಡಿಮ್ಮ. ಬಂದ್ಬಿಟ್ಟ ಇವನೊಬ್ಬ ಬಳ್ಳಿಗೆ ಮರ ಆಸರೆ ಅನ್ನೋ ಹಾಗೆ ಇವಳನ್ನ ಸಪೋರ್ಟ್ ಮಾಡ್ಕೊಂಡು. ಟೈಮಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗೋದ್ ಸರಿಯಲ್ಲ ಕಣ. ಅಮ್ಮ ನಾನು ಒಬ್ಳೆ ಹೋಗ್ತಿಲ್ಲ ಅಂತ ಹೇಳ್ತಿಲ್ವಾ? ನೋಡು, ಎಕ್ಸಾಮ್ ಹತ್ರ ಬರ್ತಾ ಇದೆ, ಸಿನಿಮಾಗ್ ಹೋಗೋದ್ ಬೇಡ. ಅಯ್ಯೋ ಓದು ಅಂದ್ರೆ ತಲೆ ಗೊಬ್ಬರ ಆಗುತ್ತಮ್ಮ, ಸ್ವಲ್ಪ ರೆಸ್ಟ್ ಬೇಡವಾ? ಇಲ್ಲ, ನಾನ್ ಕಳ್ಸಲ್ಲ. ಮಾ ಹೋಗ್ಲಿ ಬಿಡಿ, ದಿನ ಓದ್ಕೋತಿದ್ದಾಳೆ, ಬ್ರೇಕ್ ಬೇಕು. ಇವಳ ಮೈಂಡು ರಿಫ್ರೆಶ್ ಆಗುತ್ತೆ. ನೀನು ಅವಳು ಹೇಳ್ದಂಗೆ ಹೂ ಗುಡ್ತೀಯಲ್ಲಪ್ಪ. ಅಮ್ಮ ಸಾಕು ಹೋಗ್ಬಾ ಅಂತ ಹೇಳ್ತಿದ್ದಾನೆ ತಾನೆ, ನಾ ಹೋಗ್ಬಿಟ್ ಬರ್ತೀನಿ. ನನ್ಗೋಸ್ಕರ ಅಲ್ಲಿ ಎಲ್ರು ಕಾಯ್ತಿದಾರ. ಮೀರಾ, ಇವತ್ತು ಮಾನ್ಯನೇ ಮನೆಗ್ ಬರೋಳಿತ್ಲಲ್ವಾ? ಅದು ಅಕ್ಕ, ಇವತ್ತು ಆಕ್ಚುಲಿ ಸ್ವಲ್ಪ ಪ್ಲಾನ್ ಚೇಂಜ್ ಆಗಿದೆ. ನಾವೆಲ್ಲ ಮೂವಿಗೆ ಹೋಗ್ತಿದ್ದೀವಿ. ಥಿಯೇಟರು ಮಾನ್ಯನ್ ಮನೆ ಪಕ್ಕನೇ ಇರೋದು. ಅವಳು ಇಲ್ಲಿಗೆ ಬಂದು ಆಮೇಲೆ ನಾವಿಬ್ರು ಇಲ್ಲಿಂದ ಹೊರಡೋದಕ್ಕಿಂತ ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟಿದೀನಿ. ಸುಮ್ಮನೆ ಅವಳಿಗೂ ಯಾಕೆ ತೊಂದರೆ ಅಲ್ವಾ? ಅದು ಸರಿನೇ, ಆದ್ರೆ ಹುಷಾರು, ಲೇಟ್ ಆದ್ರೆ ಕಾಲ್ ಮಾಡಿ. ಹಾ ಸಾಕು. ಸರಿ, ನಾನು ಲಂಚ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಬಂದ್ಬಿಡ್ತೇನೆ. ಅದೇನು ಅಂತ ಮಾತಾಡೋಣ. ಪರವಾಗಿಲ್ಲ ಕಣ್ರಿ, ಒಂದಿಬ್ರು ಎಕ್ಸ್ಟ್ರಾ ಖರ್ಚಿದ್ರು ಓಕೆ. ಒಳ್ಳೆ ಲೈನ್ ಬೇಕು, ಒಳ್ಳೆ ರೈಟರ್ ಬೇಕು. ಸರಿ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಮೀರಾ ಸಾಕಮ್ಮ, ನನಗೆ ನಕ್ಕು ಹೊಟ್ಟೆ ಎಲ್ಲ ಉಣ್ಣಾಗ್ತದೆ, ಸಾಕಮ್ಮ. ತಾತ, ನಮ್ ಮೀರಾ ಒಬ್ಳಿದ್ರೆ ಸಾಕು, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಏನದು, ಎಲ್ರು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ, ನನ್ನನ್ನೇ ಮರ್ತ್ಬಿಟ್ರಾ? ಏನು ಪ್ರಣಮ್ ಅದು? ಅಯ್ಯೋ ಕೋತಿ ತಂದು ಅದನ್ನೆಲ್ಲ ವಿಡಿಯೋ ಮಾಡಿ ಎಲ್ರಿಗೂ ತೋರಿಸ್ತಾ ಇದ್ಯಾ? ಬಾಯ್ಲಿ. ಅಮ್ಮ ತಾಯಿ, ನೀನಂತೂ ಅಡ್ಡ ಬರ್ಬೇಡ. ನೀನ್ ಅಡ್ಡ ಬಂದಿದ್ದಕ್ಕೆ ಇವತ್ತು ಎಲ್ರ ಮುಂದೆ ಜೋಕರ್ ಆಗಿರೋದು. ಅದಕ್ಕೆ ಅಲ್ವೇನೋ ಇವತ್ತು ಈ ಮನೇಲಿ ಇಷ್ಟೊಂದು ನಗು ತುಂಬಿಕೊಂಡಿರೋದು. ಅಮ್ಮ, ನೀವು ಸಂಡಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದನ್ನೆಲ್ಲ ನಿಮ್ ಮಗಳೇ ತಾನೇ ಹಾಳು ಮಾಡಿದ್ದು. ಇವಳು 1 ಮಾಡು ಅಂದ್ರೆ 100 ಮಾಡ್ತಾಳಪ್ಪ. ಒಳ್ಳೇದಾಯ್ತಲ್ಲಮ್ಮ ಸಂಭವಿ, ನಮ್ ಮೀರಾ ಹೇಳಿದಕ್ಕಿಂತ ಹೆಚ್ಚಾಗೆ ಕೆಲಸ ಮಾಡ್ತಾ ಇದ್ದಾಳಲ್ಲ. ವೀರಮ್ಮರ, ಅನಿಕೇತನ್ ಮೇಲೆ ಹಿಟ್ ಸುರಿದಿತ್ತಲ್ಲ,
ಅದನ್ನ ವೇಸ್ಟ್ ಮಾಡದೆ ಬೇರೆ ಏನಾದ್ರೂ ಮಾಡಕ್ಕಾಗ್ತಿತ್ತಾ ಅಂತ. ಮಾಡ್ಬೋದಿತ್ತಲ್ಲ. ನಮ್ಮ ಅನಿಕೇತ್ನ ಟೆರೆಸ್ ಮೇಲೆ ನಿಲ್ಸ್ಬಿಟ್ಟಿದ್ರೆ ಬಿಸ್ಲಲ್ಲಿ ಗುಗ್ಗು ಸಂಡ್ಗೆ ಆಗ್ಬಿಟ್ಟಿರೋ. ತಮಾಷೆನೋ ತುಂಟಾಟನೋ ಒಟ್ನಲ್ಲಿ ನಮ್ ಮೀರಾ ಇದ್ರೆ ಅಲ್ಲಿ ಖುಷಿ ತುಂಬಿರುತ್ತೆ. ಅಲ್ಲ, ನಮ್ ಮೀರಂಗೆ ಇಂಥ ಐಡಿಯಾಸು ಡೈಲಾಗ್ಸು ಸ್ಪಾಂಟೇನಿಯಸ್ ಆಗಿ ಹೇಗ್ ಬರುತ್ತೆ ಅಂತ. ಸಿಕ್ಕಾಪಟ್ಟೆ ಸಿನಿಮಾ ನೋಡ್ತಾಳಲ್ಲ ಅದಕ್ಕೆ, ಅದ್ರಿಂದ ಕರೀತಾಳೆ. ಅಂದ್ಹಾಗೆ ಮೀರಾ, ಇವತ್ತು ಯಾವ ಸಿನಿಮಾಗೆ ಹೋಗ್ತಿದ್ಯಾ ನೀನು? ಅದು ಕವಲುದಾರಿ. ಆ ಮೂವಿ ಸಖತ್ತಾಗಿದೆಯಂತೆ, ನನ್ ಫ್ರೆಂಡ್ ಹೇಳಿದ್ಲು. ಅಮ್ಮು, ನೀನ್ ಯಾವಾಗ್ಲೂ ಸಿನಿಮಾಗ್ ಹೋಗ್ಬೇಕು ಅಂತ ಪೀಡಿಸ್ತಿರ್ತೀಯಲ್ಲ. ಇವತ್ ಹೇಗಿದ್ರು ಮೀರಾ ಹೋಗ್ತಿದ್ದಾಳೆ, ನೀನು ಅವಳ ಜೊತೆ ಹೋಗು. ಮೀರಾ, ಪ್ಲೀಸ್ ಅಮ್ಮನೂ ಕರ್ಕೊಂಡು ಹೋಗ್ತೀಯಾ? ಜೊತೆಗೂ ಒಬ್ರು ಇದ್ದಂಗ ಆಗುತ್ತೆ. ಹೋಗ್ಬಾ ನಮ್ರತ. ಏನ್ ಮಾಡ್ಲಿ? ಹಾಲಿ ಅಕ್ಕ ಏನಾದ್ರೂ ನನ್ ಮೇಲೆ ಡೌಟ್ ಪಡ್ತಿದಾರ, ಅಥವಾ ನನ್ ಮೇಲೆ ಏನಾದ್ರೂ ಒಂದ್ ಕಣ್ಣಿಟ್ಟಿದಾರ? ಗಾಡ್, ಏನ್ ಮಾಡ್ಲಿ? ನಮ್ರತ ಬೇರೆ ಒಳ್ಳೆ ಹುಡುಗಿ, ಬರ್ಬೇಡ ನೀನು ನನ್ ಜೊತೆ ಅಂತ ಹೇಳೋದಕ್ಕೂ ಆಗಲ್ಲ. ಹೇಗ್ ಹೇಳಿ? ನೊಂದ್ಕೊಂಡ್ಬಿಡ್ತಾಳೆ ಪಾಪ. ಹಾಗಂತ ಈಗ ನಾನು ಅವಳ ಹೋಟೆಲ್ಗೂ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಏನ್ ಮಾಡ್ಲಿ?